ರೆಡಿ ಫಾರ್ ದ ಡಿಕ್ಟೇಷನ್ ಸ್ಟಾರ್ಟ್. 2016ರಿಂದ ಆಗಸ್ಟ್ 2016ರವರೆಗೆ ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಸೇವೆ ಸಲ್ಲಿಸಿರುತ್ತೇನೆ. ಫುಲ್ ಪಾಯಿಂಟ್ ಪ್ಯಾರಾ. ದಿನಾಂಕ 6/7/2016 ಈ ಪ್ರಕರಣದ ಮುಂದಿನ ತನಿಖೆಯನ್ನು ಚಾಸ 15ರವರಿಂದ ಪಡೆದುಕೊಂಡೆನು. ಫುಲ್ ಪಾಯಿಂಟ್. ಅದೇ ದಿವಸ ಚಾಸ 1ರವರ ಪುರವಣಿ ಹೇಳಿಕೆ ಬರೆದುಕೊಂಡಿರುತ್ತೇನೆ. ದಿನಾಂಕ 7/7/2016 5ನೇ ಆರೋಪಿತನನ್ನು ತಣ್ಣೀರ ಹಳ್ಳದಿಂದ ದಸ್ತಗೀರ್ ಮಾಡಿ ಠಾಣೆಗೆ ಕರೆತಂದು ಅವನ ಸ್ವಖುಷಿ ಹೇಳಿಕೆ ಮಾಡಿಕೊಂಡಿರುತ್ತೇನೆ. ಫುಲ್ ಪಾಯಿಂಟ್. ಅವನು ತನ್ನ ಹೇಳಿಕೆಯಲ್ಲಿ ಅವನ ಜೊತೆಗೆ ಬಂದರೆ ಕೃತ್ಯಕ್ಕೆ ಉಪಯೋಗಿಸಿದ ಬೈಕನ್ನು ನಿಲ್ಲಿಸಿದ ಜಾಗ ತೋರಿಸುತ್ತೇನೆ ಅಂತ ಹೇಳಿದನು. ಫುಲ್ ಪಾಯಿಂಟ್. 5ನೇ ಆರೋಪಿತನ ಸ್ವಖುಷಿ ಹೇಳಿಕೆ ಭಾರತ ಸಾಕ್ಷಿ ಕಾನೂನು ಕಲಂ 27ರಡಿಯ ಭಾಗದಲ್ಲಿ ಬರುವ ನೀತಿ 13, 5ನೇ ಆರೋಪಿತನ ಸಹಿಯನ್ನು ನೀತಿ 13 ಕ್ಲಾಸ್ ಎ ಮತ್ತು ನನ್ನ ಸಹಿಯನ್ನು ನೀತಿ 13 ಕ್ಲಾಸ್ ಬಿ ಅಂತ ಗುರುತಿಸಲಾಯಿತು. ಫುಲ್ ಪಾಯಿಂಟ್. 5ನೇ ಆರೋಪಿತನ ಹೇಳಿಕೆಯಂತೆ ಪಂಚರನ್ನು ಬರಮಾಡಿಕೊಂಡು ನಂತರ 5ನೇ ಆರೋಪಿತನು ಜನತಾ ಕಾಲೋನಿಯಲ್ಲಿರುವ ಹುಮಾಯಾ ಬೇಗ್ ರವರ ಮನೆಯ ಮುಂದೆ ಕರೆದುಕೊಂಡು ಹೋಗಿ 1ನೇ ಆರೋಪಿತನ ಅಣ್ಣ ರಹೀಂ ಬೇಗ್ ಇವನು ಪಲ್ಸರ್ ಮೋಟಾರ್ ಬೈಕ್ ನಂಬರ್ KA06 5642 ಅನ್ನು ಹಾಜರುಪಡಿಸಿದನು. ಫುಲ್ ಪಾಯಿಂಟ್. ನಾನು ಪಂಚರ ಸಮಕ್ಷಮ ನೀತಿ 7ರಂತೆ ಪಂಚನಾಮೆ ಮಾಡಿ ಸದರಿ ಮೋಟಾರ್ ಬೈಕನ್ನು ಜಪ್ತಿ ಮಾಡಿಕೊಂಡೆನು. ಫುಲ್ ಪಾಯಿಂಟ್. ನೀತಿ 7ಅನ್ನು ನೋಡುತ್ತಿದ್ದು ಅದರಲ್ಲಿಯ ನನ್ನ ಸಹಿಯನ್ನು ನೀತಿ 7 ಕ್ಲಾಸ್ ಇ ಅಂತ ಗುರುತಿಸಲಾಯಿತು. ಫುಲ್ ಪಾಯಿಂಟ್. ಸದರಿ ಬೈಕನ್ನು ಮಾಲುಪಟ್ಟಿ ನಂಬರ್ 128/16ರಡಿಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆನು.
ಫುಲ್ ಪಾಯಿಂಟ್. ಐದನೇ ಆರೋಪಿತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದೆನು ಫುಲ್ ಪಾಯಿಂಟ್ ಪ್ಯಾರಾ. ದಿನಾಂಕ 10/7/2016 ಸಾಕ್ಷಿದಾರರಾದ ಚಾಸ 4ರಿಂದ 6ರವರ ಹೇಳಿಕೆಗಳನ್ನು ಬರೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ಚಾಸ 4ರವರು ನನ್ನ ಮುಂದೆ ನೀತಿ 3ರಂತೆ ಮತ್ತು ಚಾಸ 5ರವರು ನೀತಿ 4ರವರು ಹೇಳಿಕೆಗಳನ್ನು ಹೇಳಿರುತ್ತಾರೆ ಫುಲ್ ಪಾಯಿಂಟ್. ದಿನಾಂಕ 12/7/2016 ಕೃತ್ಯ ನಡೆದ ಸ್ಥಳದಿಂದ ಜಪ್ತಿ ಮಾಡಿಕೊಂಡು ಮೋಟಾರ್ ಸೈಕಲನ್ನು ಚಾಸ 2ರವರಿಗೆ ಮಧ್ಯಂತರ ವಶಕ್ಕೆ ಕೊಟ್ಟೆನು ಫುಲ್ ಪಾಯಿಂಟ್. ದಿನಾಂಕ 28/7/2016 6ನೇ ಆರೋಪಿತನು ಪೂರ್ವಭಾವಿ ಜಾಮೀನನ್ನು ಪಡೆದುಕೊಂಡು ಪೊಲೀಸ್ ಠಾಣೆಗೆ ಹಾಜರಾಗಿದ್ದು, ಅವನನ್ನು ದಸ್ತಗೀರ್ ಮಾಡಿ ವಿಚಾರಣೆ ಮಾಡಿ, ಕೃತ್ಯಕ್ಕೆ ಉಪಯೋಗಿಸಿದ ಬೈಕನ್ನು ಹಾಜರುಪಡಿಸಲು ಪೊಲೀಸ್ ನೋಟಿಸನ್ನು ಕೊಟ್ಟಿರುತ್ತೇನೆ ಫುಲ್ ಪಾಯಿಂಟ್. ನಂತರ ಅವನನ್ನು ಜಾಮೀನಿನ ಮೇಲೆ ಬಿಟ್ಟಿರುತ್ತೇನೆ ಫುಲ್ ಪಾಯಿಂಟ್. ಅದೇ ದಿವಸ ವೈದ್ಯಾಧಿಕಾರಿಯಿಂದ ಗಾಯ ಪ್ರಮಾಣ ಪತ್ರ ಪಡೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ಅದನ್ನು ಈಗಾಗಲೇ ನೀತಿ 9 ಅಂತ ಗುರುತಿಸಲಾಗಿದೆ ಫುಲ್ ಪಾಯಿಂಟ್. ಗಾಯದ ಬಗ್ಗೆ ವೈದ್ಯರ ಅಭಿಪ್ರಾಯ ಕೇಳಿ ಪತ್ರ ಬರೆದಿದ್ದು, ಅದರ ಮೇಲೆಯೇ ವೈದ್ಯರ ಅಭಿಪ್ರಾಯ ವರದಿ ನೀಡಿರುತ್ತಾರೆ ಫುಲ್ ಪಾಯಿಂಟ್. ನನ್ನ ಪತ್ರವನ್ನು ನೋಡುತ್ತಿದ್ದು, ಅದರಲ್ಲಿರುವ ನನ್ನ ಸಹಿಯನ್ನು ನೀತಿ 10 ಕ್ಲಾಸ್ ಬಿ ಅಂತ ಗುರುತಿಸಲಾಯಿತು ಫುಲ್ ಪಾಯಿಂಟ್. ನೀತಿ 10 ದಿನಾಂಕ 31/7/2016 ಸ್ವೀಕರಿಸಿರುತ್ತೇನೆ ಫುಲ್ ಪಾಯಿಂಟ್ ಪ್ಯಾರಾ. ದಿನಾಂಕ 2/8/2016 ನನಗೆ ವರ್ಗಾವಣೆಯಾಗಿದ್ದರಿಂದ ಮುಂದಿನ ತನಿಖೆಯನ್ನು ಚಾಸ 18ರವರಿಗೆ ಕೊಟ್ಟಿರುತ್ತೇನೆ ಫುಲ್ ಪಾಯಿಂಟ್. ಆರೋಪಿತರನ್ನು ನೋಡಿ ಗುರುತಿಸುತ್ತಿದ್ದೇನೆ ಫುಲ್ ಪಾಯಿಂಟ್. ಸ್ಟಾಪ್.